Jai Shri Gurudev. Welcome to Crimes Online classes. Now we are going to discuss numerical example for 3 methods of national income. 3 ಮೆಥಡ್ಸ್ ಬಗ್ಗೆ ಪ್ರಿವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಸ್ನ ಮಾಡಿದ್ದೀವಿ. ಇಲ್ಲಿ ಪ್ರೊಡಕ್ಟಿವ್ ಮೆಥಡ್ ಆರ್ ವ್ಯಾಲ್ಯೂಡೆಡ್ ಮೆಥಡ್ಸ್ ಏನು ಹೇಳ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಎಕ್ಸ್ಪೆಂಡಿಚರ್ ಮೆಥಡ್ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ನ ಮಾಡ್ತಾ ಹೋಗ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆ್ಯಂಡ್ ಇನ್ಕಮ್ ಮೆಥಡ್ ಕೂಡ ನಿಮಗೆ ಕ್ಲಿಯರ್ ಗೊತ್ತಿರುವಂಥದ್ದು. ಸೊ ರೆನ್ಯುಮರೇಷನ್ಸ್ ಆಫ್ ದಿ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅನ್ನೋದು ತಿಳ್ಕೊಂಡಿದ್ರ. ಇಲ್ಲಿ 3 ಹೇಗೆ ಈಕ್ವಲ್ ಅಂತ ಹೇಳ್ತಾ ಹೋಗ್ಬೋದು ಅನ್ನೋದಕ್ಕೆ ಒಂದು ನ್ಯೂಮರಿಕಲ್ ಎಕ್ಸಾಂಪಲ್ ಮುಖಾಂತರದಲ್ಲಿ ನಾವು ಅದನ್ನು ಅನಲೈಸ್ನ ಮಾಡ್ತಾ ಹೋಗುವ. ಫಸ್ಟ್ ನಾವು ವ್ಯಾಲ್ಯೂ ಆ್ಯಡೆಡ್ ಮೆಥಡನ್ನ ನೋಡ್ತಾ ಹೋಗುವ. ವ್ಯಾಲ್ಯೂ ಆ್ಯಡೆಡ್ ಮೆಥಡಲ್ಲಿ ನಿಮಗೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ನೀವು ನೋಡ್ಕೊಂಡಿದ್ರ. ಎಕ್ಸಾಂಪಲ್ GDP ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಸಮೇಷನ್ಸ್ N1 GGE ಅಂತ ಹೇಳಿದ್ವಿ. ಇಲ್ಲಿ ನಿಮಗೆ ಸಮೇಷನ್ಸ್ ಏನು ಹೇಳುತ್ತೆ ನಿಮಗೆ ಕ್ಲಿಯರ್ ಆಗುತ್ತಿದೆ. ಐ ಏನಂದ್ರೆ ಹೇಳುತ್ತೆ ನಿಮಗೆ ಹೇಳಿದ್ದೀನಿ. ಐ ಅಂತಂದರೆ ಫರ್ಮ್ ಆಗಿರುತ್ತೆ. ದಿಸ್ ಇಸ್ ದ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಆಫ್ ದಿ ಫರ್ಮ್ಸ್. ಎನ್ ಅಂತಂದ್ರೆ ನಂಬರ್ ಆಫ್ ದಿ ಫರ್ಮ್ಸ್. ಸೊ ಸಮೇಷನ್ಸ್ ಹೇಳೋದಂದರೆ ಎಫೋನ ಒಳಗಡಿರುವಂಥ ಎಲ್ಲ ಫರ್ಮ್ಸ್ಗಳು ಏನೆಲ್ಲ ವಸ್ತುಗಳನ್ನ ಪ್ರೊಡ್ಯೂಸ್ನ ಮಾಡ್ತೋಗ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡುವಂಥದ್ದು. ಇಲ್ಲಿ ಒಂದು ಎಕ್ಸಾಂಪಲ್ನ ತೆಗೆದುಕೊಂಡಿದ್ವಿ. ಅದನ್ನು ಡಿಸ್ಕಸ್ ಮಾಡೋ ಸಂದರ್ಭದಲ್ಲಿ ಅಂದರೆ 2 ಪ್ರೊಡ್ಯೂಸರ್ಸ್ ಇದ್ದಾರೆ. 2 ಟೈಪ್ಸ್ ಆಫ್ ಪ್ರೊಡ್ಯೂಸರ್ಸ್. ಒಬ್ಬ ಫಾರ್ಮರ್ ಅಂತ ತೆಗೆದುಕೊಂಡಿದ್ವಿ, ಇನ್ನೊಬ್ಬ ಬೇಕರ್ ಇಂಡಸ್ಟ್ರೀಸ್ ಅಂತ ತೆಗೆದುಕೊಂಡಿದ್ವಿ. ಫಾರ್ಮರು 100 ಗೂಡ್ಸ್ ಬರ್ತಿರುವಂಥ ವೀಟನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನಾವು ಹೇಳಿದ್ವಿ. ಅಂಡು ಬೇಕರ್ ಇಂಡಸ್ಟ್ರೀಸ್ ಅದು 200 ಗೂಡ್ಸಷ್ಟು ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ವಿ. ಹಾಗಾಗಿ ಇಂಡಿವಿಜುವಲ್ ನೋಡೋದಾದ್ರೆ ಇದು ದಿಸ್ ದ ಒನ್ ಪ್ರೊಡಕ್ಷನ್ಸ್ ಯೂನಿಟ್. ಇದನ್ನ GVA 1 ಅಂತ ಹೇಳ್ಬೋದು. ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ದಿ 1 ಫರ್ಮ್, ಫಸ್ಟ್ ಫರ್ಮ್ ಅಂತ ಹೇಳೋದು. ಅದನ್ನು A ಫರ್ಮ್ ಅಂತ ಹೇಳ್ಕೊಳುವ. ಎ ಫರ್ಮ್ಸ್. ಸೊ ಎ ಫರ್ಮ್ನ ನೋಡ್ತಾ ಹೋದಾಗ ನಾವು ಯಾವ ರೀತಿ ಗ್ರಾಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ GVA ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂಡು ಅದನ್ನೇನು ಪ್ರೊಡ್ಯೂಸ್ನ ಮಾಡ್ತಾ ಹೋಗ್ತಾನೆ ಪ್ರೊಡಕ್ಷನ್ನು ಅಂಡ್ ಅಲ್ಟಿಮೇಟ್ ಆಗಿ ಏನು ಸೆಲ್ ಮಾಡ್ತಾ ಹೋಗ್ತೇನೆ ಅಂತ ಲಾಸ್ಟಿಗೆ ವ್ಯಾಲ್ಯೂನ ಕಂಡಿಡುವಾಗ ನಿಮಗೆ ಹೇಳಿದ್ವಿ. ಇನ್ವೆಂಟ್ರೀಸ್ ಬರ್ತಾ ಹೋಗುತ್ತೆ, ಅಕ್ಯುಮುಲೇಷನ್ಸ್ ಡಿಕ್ಯುಮುಲೇಷನ್ಸ್ ಬರ್ತಾ ಹೋಗುತ್ತೆ. ಹಾಗೆ ಸೊ ಇಲ್ಲಿ ಎಷ್ಟು ಸೆಲ್ನ ಮಾಡ್ತಾ ಹೋಗ್ತಾರೆ ಅಂತ ಆ ಕಾರಣಕ್ಕಾಗಿ ಪ್ರೊಡಕ್ಷನ್ಸ್ ಮೀನ್ಸ್ ಸೆಲ್ ಎಷ್ಟು ಸೆಲ್ ಆಗ್ತಾ ಹೋಗುತ್ತೆ ಮೈನಸ್ ಏನು ಡಿಡಕ್ಟ್ ಮಾಡ್ತಾ ಹೋಗ್ತಾನೆ ಅಂತಂದರೆ ಇಂಟರ್ಮೀಡಿಯೇಟ್ಸು ಗೂಡ್ಸ್ ಏನಿದೆ, ಇಂಟರ್ಮೀಡಿಯೇಟ್ ಗೂಡ್ಸು ಅದ್ರ ವ್ಯಾಲ್ಯೂನ ಡಿಡಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಟ್ ಇಲ್ಲಿ ಫಸ್ಟು ಉತ್ಪಾದಕ ಏನಿದ್ದಾನೆ ಮೀನ್ಸ್ ಫಾರ್ಮರ್ ಏನಿದ್ದಾನೆ ಆತ ವೀಟನ್ನು ಪ್ರೊಡ್ಯೂಸ್ನ ಮಾಡಿದನ ಅಲ್ಲಿ ಯಾವುದೇ ಇಂಟರ್ಮೀಡಿಯೇಟ್ ಗೂಡ್ಸನ್ನು ಯೂಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ನಾವಲ್ಲಿ ಏನು ಹೇಳ್ತಾ ಹೋಗ್ತೀವಿ ಅಂತಂದರೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ 0 ಇದೆ. ಸೊ 100 ಮೈನಸ್ 0 ಅಂತಂದರೆ 100 ಆಗಿರುತ್ತೆ. ಸೊ ಸೆಕೆಂಡು ಉತ್ಪಾದಕನಿಗೆ ಬಂದರೆ GVA B ಪರ್ಸನ್ಸ್ ಅಂದರೆ B ಪ್ರೊಡ್ಯೂಸರ್ಸ್ ಅಂತ ನೋಡೋದು. ಗ್ಯಾಸ್ ವ್ಯಾಲ್ಯೂಡ್ ಆಫ್ ದಿ B ಪ್ರೊಡ್ಯೂಸರ್ಸ್ ನೋಡ್ತಾ ಹೋದಾಗ ಇಲ್ಲಿ B ಪ್ರೊಡ್ಯೂಸರ್ಸ್ ಅಂದರೆ ಬೇಕರ್ ಇಂಡಸ್ಟ್ರೀಸ್ ಆಗಿದೆ. ಸೊ ಬೇಕರ್ ಇಂಡಸ್ಟ್ರೀಸ್ ಅಥವಾ ಟೋಟಲ್ಲು 200 ಗೂಡ್ಸಷ್ಟು ವಸ್ತುವನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾನೆ. ಸೊ ಅದು ಎಷ್ಟು ಸೆಲ್ ಮಾಡ್ತಾರೆ ಅಂದ್ಕೊಂಡು ಅಲ್ಟಿಮೇಟ್ ಆಗಿ. ಹಾಗಾಗಿ 200 ಗೂಡ್ಸ್ ವ್ಯಾಲ್ಯೂ ಇರುವಂಥ ವಸ್ತುವನ್ನು ಅಥವಾ ಸೆಲ್ನ ಮಾಡ್ತಾ ಹೋಗ್ತಾನೆ. ಇಂಟರ್ಮೀಡಿಯೇಟು ವ್ಯಾಲ್ಯೂಸ್ ಎಷ್ಟಿದೆ 50 ಗೂಡ್ಸ್ ಇರುವಂಥದ್ದು. ಸೊ 150 ಇದು ಗ್ರಾಸ್ ವ್ಯಾಲ್ಯೂಡ್ ಆಫ್ ದಿ B ಫರ್ಮ್ಸು 150 ಇದೆ. ಗ್ರಾಸ್ ವ್ಯಾಲ್ಯೂಡ್ ಆಫ್ ದಿ A ಫರ್ಮ್ಸು 100 ಇದೆ. ಸೊ ನೆಟ್ ವ್ಯಾಲ್ಯೂ ಬರಬೇಕು ಅಂದರೆ ನೀವು ನಿಮಗೆ ಹೇಳಿದ್ದೀನಿ. ನೆಟ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡ್ತಾರೆ ಅಂದರೆ ನೆಟ್ಟು ವ್ಯಾಲ್ಯೂ ಆ್ಯಡೆಡ್ ಅಂದರೆ
ಗ್ರಾಸು ವಿ ಎ ಜಿ ವಿ ಎ ಮೈನಸ್ ಡಿ ಸಿ ಅಂತ ಹೇಳ್ತಾ ಹೋಗ್ತೀವಿ. ಅದನ್ನು ಕೂಡ ನಿಮಗೆ ಹೇಳಿದ್ದೀನಿ. ನೆಟ್ ವ್ಯಾಲ್ಯೂನ ಕಂಡುಹಿಡಿದು ಅದನ್ನು ಕೂಡ ಹೇಳಿದ್ದೀನಿ. ಸೊ ಅದನ್ನು ನಿಮ್ಮ ಮೈಂಡ್ ಆಗಿ ಇಟ್ಕೊಂಡಿರಷ್ಟೇ. ಸೊ ಇದು ಕಂಪೇರ್ನ ಮಾಡ್ತಾ ಹೋಗುವ. ಇಲ್ಲಿ ಗ್ರಾಸ್ ವ್ಯಾಲ್ಯೂ ಅಟೆಂಟ್ ನೋಡ್ತಾ ಹೋದಾಗ ನಮಗೆ ಎ ಫಾರ್ಮ್ಸ್ ಇಂದ 100, ಬಿ ಫಾರ್ಮ್ಸ್ ಇಂದ 150 ಇದೆ. ಸೊ ಟೋಟಲ್ ನೋಡ್ತಾ ಹೋದಾಗ 250 ಆಗ್ತಾ ಹೋಗುತ್ತೆ. ಜಿ ವಿ ಎ ಪ್ಲಸ್ ಜಿ ವಿ ಎ ಬಿ, ಜಸ್ಟ್ ಎಕ್ಸಾಂಪಲ್. ಸೊ 150 ಪ್ಲಸ್ 100 ಪ್ಲಸ್ 150 is equal to 250. ಸೊ ಇದು ಯಾವ ಮೆಥಡ್ ಅಲ್ಲಿ ನಾವು ವ್ಯಾಲ್ಯೂ ಆಡೆಡ್ ಮೆಥಡ್ ಅಂತ ನೋಡ್ತಾ ಹೋದಾಗ, ಇಫ್ ಯು ಟೇಕ್ ಎಕ್ಸ್ಪೆಂಡಿಚರ್ ಮೆಥಡ್ ತಗೊಂಡು ಕೂಡ ಸೇಮ್ ನಮಗೆ ಇಷ್ಟನ್ನೇ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಸೆಕೆಂಡು ಮೆಥಡ್ಸ್ ಅನ್ನ ನೋಡ್ತಾ ಹೋದ್ರೆ ಈ ಎಕ್ಸ್ಪೆಂಡಿಚರ್ಸ್ ಮೆಥಡ್ ಅಲ್ಲಿ ನಾವು ಯಾವ ರೀತಿ ನೋಡ್ತಾ ಹೋಗ್ತೀವಿ ಅಂದ್ರೆ ಅದು ಖರ್ಚುನ ಮಾಡುವಂತ ನೋಡ್ತಾ ಹೋಗ್ತೀವಿ. ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP is equal, ಅಲ್ಲಿ 4 ಟರ್ಮ್ಸ್ ಬರ್ತಾ ಹೋಗುತ್ತೆ. ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ನೆಟ್ ಎಕ್ಸ್ ಅಂತ ನೋಡ್ತಾ ಹೋಗ್ತೀರಾ. ಅದಕ್ಕೆ ಎಕ್ಸಾಂಪಲ್ನ ಕೂಡ ನೋಡ್ಕೊಂಡಿದ್ರ. ಸೊ ಈ ರೀತಿ ಬರಿತಾ ಹೋಗ್ತೀವಿ. ಸಮೇಷನ್ಸ್, ಸೊ ಎನ್ ಐ ಇಸ್ ಈಕ್ವಲ್ ಟು 1 ಸಿ ಐ ಪ್ಲಸ್ ಸಮೇಷನ್ಸ್ ಎನ್ ಐ ಇಸ್ ಈಕ್ವಲ್ 1 I plus summations n I is equal to 1 gi and plus summations n I is equal to 1 xi ಅಂತ ನೋಡ್ತಾ ಹೋಗ್ತೀರಾ. ಇಲ್ಲಿ ನಾವು ಫಸ್ಟ್ ಮೆಥಡ್ ಅಲ್ಲಿ ನೋಡ್ತಾ ಹೋದಾಗ ಎಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಆಗಿದೆ ಅಂತ. ಡೋಂಟ್ ಗೆಟ್ ಕನ್ಫ್ಯೂಷನ್ಸ್ ವೈಲ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥದ್ದು ಜಸ್ಟ್ ನಾವು ಫಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋದಾಗ ಜಸ್ಟ್ ಯು ಟಾಕ್ ಅಬೌಟ್ ವೀಟ್ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು. ಸೊ ವೀಟ್ ಅಂತ ಕನ್ಸಂಪ್ಷನ್ ಗೂಡ್ಸ್ ಆಗಿದೆ. ಸೊ ಇಲ್ಲಿ ಯಾವುದು ಸೆಕೆಂಡರಿ ಗೂಡ್ಸ್ ಇಲ್ಲ. ಆಗ ಅದನ್ನು ಮಾತ್ರ ನಾವು ಕನ್ಸಿಡರ್ ಆಧಾರ ಇಟ್ಕೊಂಡು ಹೇಳ್ತಾ ಹೋಗ್ತೀವಿ. ಒಂದು ವೇಳೆ ಎಕ್ಸಾಂಪಲ್ ತೆಗೆದುಕೊಳ್ಳುವಾಗ ಪ್ರೈಮರಿ ಗೂಡ್ಸ್ ಆ್ಯಂಡ್ ಸೆಕೆಂಡರಿ ಗೂಡ್ಸ್ ಎರಡನ್ನೂ ಕೂಡ ತೆಗೆದುಕೊಂಡಿದ್ರೆ ಸೊ ಎರಡನ್ನೂ ಕೂಡ ಆ್ಯಡ್ ಮಾಡಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಪ್ರೈಮರಿ ಗೂಡ್ಸ್ ತೆಗೆದುಕೊಂಡಿರುವಂಥದ್ದು, ಹಾಗಾಗಿ ವೀಟ್ ಮೀನ್ಸ್ ಕನ್ಸಂಪ್ಷನ್ ಗೂಡ್ಸ್ ತೆಗೆದುಕೊಂಡಿರೋದು ವೀಟ್ನವಾಗಿದೆ. ವೀಟಿಂದ ಸೊ ಬ್ರೆಡ್ ಆಗಿರುವಂಥದ್ದು. ಹಾಗಾಗಿ ಬೇಸಿಕಲಿ ವೀಟನ್ನ ಡೈರೆಕ್ಟಾಗಿ ಯಾವ ರೀತಿ ಪ್ರೊಡ್ಯೂಸರ್ಸ್ ಮೀನ್ಸ್ ಫಾರ್ಮರ್ ಯಾವ ರೀತಿ ಪ್ರೊಡ್ಯೂಸ್ನ ಮಾಡ್ತಾ ಹೋಗ್ತಾನೆ, ಅದ್ರ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ. ಅಂಡು ವೀಟನ್ನು ಬಳಕೆ ಮಾಡ್ಕೊಂಡು ಆತ ಬ್ರೆಡ್ನ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಏನು ಸೆಲ್ನ ಮಾಡ್ತಾ ಹೋಗ್ತಾನೆ. ಸೊ ಅದರ ವ್ಯಾಲ್ಯೂನ ನಾವು ಈಗ ಕನ್ಸಿಡರ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕ್ಯಾಪಿಟಲ್ ಗೂಡ್ಸ್ಗೆ ನಾವು ಅಲ್ಲಿ ಫಸ್ಟು ಎಕ್ಸಾಂಪಲ್ನ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಪಿಟಲ್ ಗೂಡ್ಸ್ ತೆಗೆದುಕೊಂಡಿಲ್ಲ. ಸೊ ಕ್ಯಾಪಿಟಲ್ ಗೂಡ್ಸ್ ಕೂಡ ತಗೊಂಡು ಬೇಕಾದ್ರೆ ಇನ್ನೂ ಎಕ್ಸಾಮ್ಸನ್ನು ಮಾಡ್ಬೋದಿತ್ತು. ಜಿ ವಿ ಎ ಜಿ ವಿ ಎ ಬಿ, ಜಿ ವಿ ಎ ಸಿ ಅಂತ ತಗೊಂಡು ಸಿಗೆ ಬೇಕಾದ್ರೆ ಕ್ಯಾಪಿಟಲ್ ಗೂಡ್ಸನ್ನು ನಾವು ಮಾಡ್ಕೊಳ್ಬೋದಿತ್ತು. ಸೊ ಬಟ್ ಅಲ್ಲಿ ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ಅಲ್ಲೇನು ಕೂಡ ಅದಕ್ಕೆ ನಾವು ಅದು ಅಪ್ಲೈನ ಮಾಡ್ತಾ ಹೋಗುವ. ಇಲ್ಲಿ ಕನ್ಸಂಪ್ಷನ್ ಗೂಡ್ಸ್ ನೋಡ್ತಾ ವೀಟ್ ಅಂಡು ಬ್ರೆಡ್ ಇರುವಂಥದ್ದು. ಇಲ್ಲಿ ಪರ್ಚೇಸರ್ಸ್ ಅಂತ ನೋಡ್ತಾ ಡೋಂಟ್ ಗೆಟ್ ಕನ್ಫ್ಯೂಷನ್ಸ್. ಇಲ್ಲಿ ಪ್ರೈವೇಟು ಕನ್ಸ್ಯೂಮರ್ಸ್ ಆ್ಯಂಡು ಗೌರ್ಮೆಂಟ್ ಪರ್ಚೇಸ್ ಮಾಡುವಂಥದ್ದು. ನಿಮಗೆ ಸಿ ಅಂತ ಗೊತ್ತಿದೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಸ್ ಮೇಡ್ ಬೈ ದಿ ಪೀಪಲ್. ಅದು ಪ್ರೈವೇಟ್ ಪರ್ಸನ್ಸ್ಗಳು ಏನು ಕೊಂಡ್ಕೊಳ್ತಾ ಹೋಗ್ತಾರೆ ಕನ್ಸಂಪ್ಷನ್ಸ್ ಗೂಡ್ಸನ್ನು. ಅಂಡು ವೈ ಅಂದರೆ ಇನ್ವೆಸ್ಟ್ಮೆಂಟ್ ಗೂಡ್ಸ್ ಆಗಿರುತ್ತೆ, ಮೀನ್ಸ್ ಕ್ಯಾಪಿಟಲ್ ಗೂಡ್ಸ್ ಆಗಿರುತ್ತೆ. ಜಿ ಅಂತಂದಾಗ ಕನ್ಸಂಪ್ಷನ್ ಇಂಟರ್ಮೀಡಿಯೇಟ್ ಗೂಡ್ಸ್ ಕನ್ಸಂಪ್ಷನ್ ಅಂಡು ಕ್ಯಾಪಿಟಲ್ ಗೂಡ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ವೀಟು ಮತ್ತು ಬ್ರೆಡ್ನ ನೋಡ್ತಾ ಹೋದಾಗ ವೀಟ್ ಮತ್ತು ಬ್ರೆಡ್ನ ಐದಾರು ಬೈ ದಿ ಪೀಪಲ್ಸ್ ಮೀನ್ಸ್ ಪ್ರೈವೇಟ್ ಪರ್ಸನ್ಸ್ ಆರ್ ಬೈ ದಿ ಗವರ್ಮೆಂಟ್ಸ್, ಸರ್ಕಾರನೂ ಕೂಡ ಕೊಂಡ್ಕೋಬೋದು, ಪರ್ಸನ್ಸ್ ಕೂಡ ಕೊಂಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಸಮಥಿಂಗ್ ಅದು ಎಕ್ಸ್ಪೋರ್ಟ್ ಕೂಡ ಆಗ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ನಾವು ಅಂದ್ಕೊಳ್ತಾ ಹೋಗುವ ವೀಟು ಮತ್ತು ಬ್ರೆಡ್ ಪ್ರಮಾಣ ಏನಿದೆ ಅದನ್ನು ಪೀಪಲ್ಸ್ ಕೂಡ ಕೊಂಡ್ಕೊಳ್ತಾ ಹೋಗ್ತಾರೆ. ಸೊ ಒಂದು 20 ಕ್ರೋಡ್ಸು ಮೌಲ್ಯದ ವೀಟಿನ ಪರ್ಚೇಸ್ನ ಮಾಡ್ತಾರೆ ಅಂತ ಅಂದ್ಕೊಡುವ. ಅಂಡು ಒಂದು 30 ಕ್ರೋಡ್ಸ್ ಅಷ್ಟು ಬ್ರೆಡ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಯಾರು ಪರ್ಸನ್ಸ್, ಪ್ರೈವೇಟ್ ಪರ್ಸನ್ಸ್ಗಳು.
ಅಂಡು ಗವರ್ಮೆಂಟ್ ನೋಡ್ತಾ ಹೋದಾಗ ಗೊಂದಲವನ್ನ ಮಾಡ್ಕೊಬೇಡಿ. ಸಿ ಬಗ್ಗೆ ಮಾತಾಡ್ತಿದ್ದೀನಿ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಸ್ ಮೇಡ್ ಬೈ ದಿ ಪೀಪಲ್. ಇಲ್ಲಿ ನಾವು ಸೇಮ್ ಫಸ್ಟ್ ಎಕ್ಸಾಂಪಲ್ ನೋಡಿದಾಗ ಅಲ್ಲಿ ವೀಟ್ ಪ್ರೊಡಕ್ಷನ್ಸ್ ಇದೆ ಅಂಡು ಬ್ರೆಡ್ ಇರುವಂಥದ್ದು. ವೀಟನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ತಾ ಹೋಗ್ತಾರೆ, ಬ್ರೆಡ್ನ ಕೂಡ ಯೂಸ್ ಮಾಡ್ಕೊಡ್ತಾ ಹೋಗ್ತಾರೆ. ವೀಟನ್ನ ಫಾರ್ಮರ್ ಪ್ರೊಡ್ಯೂಸ್ ಮಾಡ್ತಾನೆ, ವೀಟಿಂದ ಡೈರೆಕ್ಟಾಗಿ ಪರ್ಸನ್ಸ್ ಅನ್ನ ತಿಳ್ಕೊಂಡು ಕನ್ಸ್ಯೂಮ್ ಕೂಡ ಮಾಡ್ತಾ ಹೋಗ್ಬೋದು. ಅಂಡು ವೀಟನ್ನ ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಬಳಸ್ಕೊಂಡು ಅದನ್ನ ಬ್ರೆಡ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ಬೋದು. ಪೀಪಲ್ಸು ವೀಟನ್ನ ಯೂಸ್ ಮಾಡ್ತಾರೆ, ಬ್ರೆಡ್ನು ಕೂಡ ಯೂಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದನ್ನು ತಿಳ್ಕೊಡಿ. ಹಾಗಾಗಿ ವೀಟನ್ನ ಒಂದು 20 ಕ್ರೋಡ್ಸ್ ವರ್ತ್ ಇರುವಂಥದ್ದು ವೀಟನ್ನ ಪರ್ಚೇಸ್ ಮಾಡ್ತಾರೆ ಪೀಪಲ್ಸ್. ಅಂಡು ಇಲ್ಲಿ ಒಂದು 30 ಕ್ರೋಡ್ಸು ವ್ಯಾಲ್ಯೂ ಇರುವಂಥ ಬ್ರೆಡ್ನ ಪರ್ಚೇಸ್ ಮಾಡ್ತಾರೆ ಅಂತ ಅನ್ಕೊಳ್ವಾ. ಸಿ ಇಲ್ಲಿ ಗವರ್ಮೆಂಟಿಗೆ ನೋಡ್ತಾ ಹೋಗಿ ಒಂದರವನ್ನು ಮಾಡ್ಕೊಬೇಡಿ. ಗವರ್ಮೆಂಟ್ ಎರಡು ರೀತಿಯಾದ ಕನ್ಸಂಪ್ಷನ್ ಮಾಡ್ತದೆ ಅಂತ ನಿಮಗೆ ಗೊತ್ತಿದೆ. ಒಂದು ಸಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಸ್ ಅಂಡು ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್. ಇನ್ವೆಸ್ಟ್ಮೆಂಟ್ ಮೀನ್ಸ್ ಕ್ಯಾಪಿಟಲ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡುವಂಥದ್ದು. ಹಾಗಾಗಿ ಸರ್ಕಾರ ಒಂದು 50 ಕ್ರೋಡ್ಸ್ ವರ್ತಿರುವಂತಹ ಗೋಧಿಯನ್ನ ಪರ್ಚೇಸ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ವೀಟ್ನ 50 ಕ್ರೋಡ್ಸ್. ಒಂದು 80 ಕ್ರೋಡ್ಸ್ ವ್ಯಾಲ್ಯೂ ಇರುವಂತಹ ಬ್ರೆಡ್ನ ಪರ್ಚೇಸ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಸರ್ಕಾರ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಸ್ ಮೇಡ್ ಬೈ ದಿ ಗವರ್ಮೆಂಟ್ಸ್. ವೀಟನ್ನು ಎಷ್ಟು ಕೊಂಡ್ಕೊಡ್ತಿದೆ ಅಂಡ್ ಬ್ರೆಡ್ ಎಷ್ಟು ಕೊಂಡ್ಕೊಂಡಿದೆ ಅಂತ. ಅಂಡು ಇನ್ನು ನೆಕ್ಸ್ಟ್ ನಾವು ನೋಡ್ದಾಗ ಎಕ್ಸ್ ಅಂತ ನೋಡ್ತಾ ಹೋಗ್ತೀವಿ, ನೆಟ್ ಎಕ್ಸ್ ಅಂತ. ಸೊ ಎಕ್ಸ್ಪೋರ್ಟಿಂಗ್ ವ್ಯಾಲ್ಯೂ ಅಂತ ಹೇಳ್ತಾ ಹೋಗುತ್ತೆ. ಸೊ ಬ್ರೆಡ್ ಅಂಡ್ ವೀಟನ್ನ ನಾಟ್ ಇವನ್ ಪರ್ಚೇಸ್ ಬೈ ದಿ ಇಂಟರ್ನಲ್ ಪಾರ್ಟ್ ಆಫ್ ದಿ ನೇಷನ್. ಇಲ್ಲಿ ಹೊರಗಡೆ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ. ಏನು ರೆಸ್ಟ್ ಆಫ್ ದಿ ವರ್ಲ್ಡ್ಸ್ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಅದು ನೆಟ್ ಟ್ಯಾಕ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಹಾಗಾಗಿ ಬ್ರೆಡ್ಡು ಮತ್ತು ವೀಟು ಬೇರೆ ಬೇರೆ ದೇಶಕ್ಕೆ ನಮಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಅನ್ಕೊಡುವ. ವೀಟು ಒಂದು 30 ಕ್ರೋಡ್ಸ್ ಇರುವಂಥದ್ದು. ಗೊಂದಲವನ್ನು ಮಾಡ್ಕೊಬೇಡಿ. 30 ಕ್ರೋಡ್ಸ್ ವೀಟು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗಿದೆ ಅಂತ ಅನ್ಕೊಡಿ. ಪ್ಲಸ್ಸು ಒಂದು 40 ಕ್ರೋಡ್ಸ್ ಇರುವಂತಹ ಬ್ರೆಡ್ಡು ಎಕ್ಸ್ಪೋರ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ಟೋಟಲ್ 50 ಪ್ಲಸ್ 130 ಪ್ಲಸ್ 70 ಅಂತಂದಾಗ 250 ಕ್ರೋಡ್ಸ್ ಆಗ್ತೋಗುತ್ತೆ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಾವು ಎಕ್ಸ್ಪೆಂಡಿಚರ್ಸ್ ಮೆಥಡ್ನ ನೋಡ್ತಾ ಹೋದಾಗ ಸೇಮ್ ಎಕ್ಸಾಂಪಲ್ಸ್ ಇಲ್ಲಿ ನೋಡ್ತಾ ಹೋಗ್ತೀವಿ. ಕನ್ಸಂಪ್ಷನ್ ಗೂಡ್ಸನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಹಾಗಾಗಿ ಅದರ ವ್ಯಾಲ್ಯೂಸನ್ನು ನೋಡಿದ್ದೀವಿ. ಅಂಡು ಸೇಮ್ ಗೂಡ್ಸ್ ಏನಿದೆ ಅದೇನು ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ ಅದನ್ನು ನಾವು ಎಕ್ಸ್ಪೆಂಡಿಚರ್ ಮೆಥಡಲ್ಲೇ ನಾವು ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡೋ ನೋಡ್ತಾ ಹೋದಾಗ ಸೇಮ್ ಎಕ್ಸಾಂಪಲ್ನ ಎಷ್ಟು ಸೆಲ್ ಆಗಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಪೀಪಲ್ಸ್ ಪ್ರೈವೇಟ್ ಪರ್ಸನ್ಸ್ ಎಷ್ಟನ್ನ ಪರ್ಚೇಸ್ ಮಾಡಿದ್ರೆ, ವೀಟ್ ಎಷ್ಟು ಪರ್ಚೇಸ್ ಮಾಡಿದ್ರೆ, ಬ್ರೆಡ್ ಎಷ್ಟು ಪರ್ಚೇಸ್ ಮಾಡಿದರೆ, ಗೌರ್ಮೆಂಟ್ ಎಷ್ಟು ವೀಟ್ ಪರ್ಚೇಸ್ ಮಾಡಿದೆ, ಎಷ್ಟು ಬ್ರೆಡ್ನ ಪರ್ಚೇಸ್ ಮಾಡಿದೆ, ಆ್ಯಂಡ್ ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ನೋಡ್ತಾ ಹೋಗ್ತೀವಿ. ಟೋಟಲ್ ಇವರಿಂದ ಒಂದು 50 ಕ್ರೋಡ್ಸ್ ಅಷ್ಟು ಟೋಟಲ್ಲು ಏನು ಪರ್ಚೇಸ್ ಆಗಿರುವಂಥದ್ದು. ಅದರ 20 ಕ್ರೋಡ್ಸ್ದು ವೀಟು, 30 ಕ್ರೋಡ್ಸು ಬ್ರೆಡ್ ಆಗಿದೆ. ಇಲ್ಲಿ 50 ಕ್ರೋಡ್ಸ್ ವೀಟು, 80 ಕ್ರೋಡ್ಸ್ ಬ್ರೆಡ್ ಆಗಿದೆ ಗೌರ್ಮೆಂಟಿಂದ. ಅಂಡು ಎಕ್ಸ್ಪೋರ್ಟ್ ಆಗಿರುವಂಥದ್ದು ಒಂದು 30 ಕ್ರೋಡ್ಸ್ ವ್ಯಾಲ್ಯೂ ಇರುವಂಥ ವೀಟನ್ನು ಎಕ್ಸ್ಪೋರ್ಟ್ ಮಾಡಿದೆ. ಒಂದು 40 ಕ್ರೋಡ್ಸ್ ವ್ಯಾಲ್ಯೂ ಇರುವಂಥ ಬ್ರೆಡ್ನ ಎಕ್ಸ್ಪೋರ್ಟ್ ಮಾಡಿದೆ ಅಂದ್ಕೊಳ್ಳಿ. ಟೋಟಲ್ 70 ಆಗುತ್ತೆ. 50 ಪ್ಲಸ್ 130 ಪ್ಲಸ್ 70 ಅಂತಂದರೆ 250 ಕ್ರೋಡ್ಸ್ ಆಗಿರುವಂಥದ್ದು. ನೆಕ್ಸ್ಟು ನೀವು ಸೇಮ್ ಇದೇ ಎಕ್ಸಾಂಪಲ್ ನಾವು ಏನಾದರೂ ಇನ್ಕಮ್ ಮೆಥಡ್ಗೆ ಹಾಕೊಂಡ್ರೆ ಡೋಂಟ್ ಗೆಟ್ ಕನ್ಫ್ಯೂಷನ್. ಇಲ್ಲಿ 250 ಬಂದಿರುವಂಥದ್ದು. ಇಲ್ಲಿ ಪ್ರೊಡ್ಯೂಸರ್ಸ್ ನಂಬರ್ 1 ಫಾರ್ಮರ್ ವಸ್ತುವನ್ನ ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ, ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಆತನು ಕೂಡ ಏನೇನು ಬಳಸ್ಕೊಂಡಿದ್ದಾನೆ? ಲ್ಯಾಂಡನ್ನು ಬಳಸ್ಕೊಂಡಿದ್ದಾನೆ, ಲೇಬರ್ನ ಬಳಸ್ಕೊಂಡಿದ್ದಾನೆ, ಕ್ಯಾಪಿಟಲ್ನ ಬಳಸ್ಕೊಂಡಿದ್ದಾನೆ, ಅಂಡು ಆರ್ಗನೈಸರ್ಸ್ ಮೀನ್ಸ್ ಇವನಿಗೆ ಪ್ರಾಫಿಟ್ ಬರಬೇಕು, ಇದನಿಗೆ ಇಂಟ್ರೆಸ್ಟು ಬರಬೇಕು, ಇದನಿಗೆ ವೇಜಸ್ನ ಕೊಡಬೇಕಾಗುತ್ತೆ, ಮೀನ್ಸ್ ಲ್ಯಾಂಡಿಗೆ ರೆಂಟನ್ನು ಕೊಡಬೇಕಾಗುತ್ತೆ. ಸೊ ಇನ್ಕಮ್ ಮೆಥಡಲ್ಲಿ ರೆಮ್ಯುನರೇಷನ್ಸ್ ಆಫ್ ದಿ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್, ರೆಂಟ್, ವೇಜಸ್, ಇಂಟ್ರೆಸ್ಟ್, ಪ್ರಾಫಿಟ್ಸ್ನ ಕೊಡಬೇಕಾಗುತ್ತೆ. ಇಲ್ಲಿ ಪ್ರೊಡ್ಯೂಸರ್ ನಂಬರ್ 1 ಈತ ಟೋಟಲ್ಲು 100 ಕ್ರೋಡ್ಸಷ್ಟು ವರ್ತಿರುವಂಥ ವಸ್ತುವನ್ನು ಉತ್ಪಾದನೆ ಮಾಡಿದೆ ಅಂತಂದರೆ ಅದರಲ್ಲಿ ಲ್ಯಾಂಡಿಗೆ ರೆಂಟನ್ನು ಒಂದು 20 ರೂಪೀಸನ್ನು ರೆಂಟ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ.
ಒಂದು 20 ರೂಪೀಸ್ ವ್ಯಾಲ್ಯೂ ಇರುವಂತಹ ಏನಿದೆ 20 ಕೋರ್ಸ್ ಅದನ್ನು ವೇಜಸ್ ಆಗಿ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಇದು ವೇಜಸ್, ಇದು ರೆಂಟ್ ಅಂಡ್ ಇಂಟ್ರೆಸ್ಟ್ ಒಂದು 10 ಕೊಡ್ತಾರೆ ಅಂತ ಅನ್ಕೊಳ್ಳಿ. 10 ಇಂಟ್ರೆಸ್ಟ್ ಆಗಿದೆ ಪ್ಲಸ್ ಪ್ರಾಫಿಟ್ ಒಂದು 50 ಇದೆ ಅಂತ ಅನ್ಕೊಳ್ಳಿ. ಸೊ ಪ್ರೊಡ್ಯೂಸ್ ನಂಬರ್ 1 ಅಲ್ಲಿ ಫಾರ್ಮರ್ ಏನಿದೆ, ಫಾರ್ಮರು ಟೋಟಲ್ 100 ಕೋಡ್ಸ್ ವರ್ತಿರುವಂತಹ ವಸ್ತುವನ್ನು ಉತ್ಪಾದನೆ ಮಾಡಿದಾನೆ. ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದಾಗ ಅವನಿಗೆ 100 ಕೋಡ್ಸ್ ಬರ್ನಿಂಗ್ಸ್ ಬರ್ತಾ ಹೋಗುತ್ತೆ. ಆ 100 ಕೋಡ್ಸ್ ಅಲ್ಲಿ ಅಥವಾ ಏನೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಆಗ್ತವೆ, ಡಿಸ್ಟ್ರಿಬ್ಯೂಷನ್ ಸೈಡ್ಸ್ ಇನ್ಕಮ್ ಏನು ಮೆಥಡ್ ಏನಿದೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸೈಡ್ ನೋಡ್ತಾ ಹೋಗ್ತೀವಿ. ಅಲ್ಲಿ ರೆಂಟನ್ನು 20 ಕೋಟಿಯಷ್ಟು ರೆಂಟನ್ನು ಕೊಟ್ಟಿದ್ದಾನೆ, ಅಲ್ಲಿ 20 ಕೋಟಿಯಷ್ಟು ವೇಜಸ್ ಆಗಿ ಸ್ಯಾಲರಿಯನ್ನು ಕೊಟ್ಟಿದ್ದಾನೆ, 10 ಕೊಡಿಸೋಷ್ಟು ಇಂಟ್ರೆಸ್ಟ್ ಆಗಿ ಕೊಟ್ಟಿದ್ದಾನೆ, ಇನ್ನು 50 ಕೊಡಿಸೋ ಪ್ರಾಫಿಟ್ ಆಗಿ ಉಳ್ಕೊಂಡಿದೆ ಅಂತ. ಸೊ 20 + 20 + 10 + 50 ಅಂತಂದ್ರೆ 100 ಆಗ್ತಾ ಹೋಗುತ್ತೆ. ಇದು ದಿಸ್ ಇಸ್ ದ ಪ್ರೊಡ್ಯೂಸ್ ನಂಬರ್ 1. ಪ್ರೊಡ್ಯೂಸರ್ ನಂಬರ್ 1 ಮೀನ್ಸ್ ಫಾರ್ಮರ್ ಎಂದ ಆಗಿರುವಂಥದ್ದು. ಸೊ ನೋಡಿ 100 ಕೋಡ್ಸ್ ಪ್ರೊಡ್ಯೂಸ್ ಮಾಡಿದೆ GVA ನೋಡ್ತಾ ಹೋಗ್ತೀವಿ, ಅಲ್ಲಿ ಅದಕ್ಕೆ ಸಮವಾಗಿರುವಂಥದ್ದು. ಇಲ್ಲಿ ಪ್ರೊಡ್ಯೂಸರ್ ನಂಬರ್ 2 ನೋಡ್ತಾ ಹೋದಾಗ ಪ್ರೊಡ್ಯೂಸರ್ ನಂಬರ್ 2 ಬೇಕರ್ ಇಂಡಸ್ಟ್ರೀಸ್ ಅಂತ, ಬೇಕರ್ ಇಂಡಸ್ಟ್ರೀಸ್ ಪ್ರೊಡ್ಯೂಸರ್ ನಂಬರ್ 2 ಇದು ಟೋಟಲ್ 150 ಕ್ರೋಡ್ಸ್ ಅಷ್ಟು ಅದೊಂದ ಇರುವಂಥದ್ದು ಗ್ರಾಸ್ ವ್ಯಾಲ್ಯೂಯೇಟೆಡ್. ಯಾಕೆಂದ್ರೆ ಇಂಟರ್ಮೀಡಿಯೇಟ್ಸ್ ವ್ಯಾಲ್ಯೂನ ನಾವು ಲೆಸ್ ಮಾಡಿದ್ವಿ. ಆ 150ಲಿ ಆ ಕೋರ್ಸ್ ಏನು ಬರುತ್ತೆ ಅದರಲ್ಲಿ ಏನೆಲ್ಲ ಬಳಸ್ತಾವೆ ಅವನು ಕೂಡ ಸೇಮ್ ಲ್ಯಾಂಡು, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸರ್ ಬಳಸ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. 150 ಕೋರ್ಸಲ್ಲಿ ಆತ ಲ್ಯಾಂಡಿಗೆ ಒಂದು 30 ಕೋರ್ಸನ್ನ ಕೊಟ್ಟಿದ್ದಾನೆ, ಅಂಡ್ ಲೇಬರ್ ವೇಜಸ್ನ ಒಂದು 30 ಕೋರ್ಸನ್ನ ಕೊಟ್ಟಿದ್ದಾನೆ, ಅಂಡ್ ಇಂಟ್ರೆಸ್ಟ್ ಒಂದು 10 ಕೊಟ್ಟಿದ್ದಾನೆ. ಸೊ ಒಂದು 80 ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ 30 + 30 60 + 10 70 + 80 ಅಂತಂದ್ರೆ 150 ಕೋರ್ಸ್. ಪ್ರೊಡ್ಯೂಸರ್ ನಂಬರ್ 1 100 ಕೋರ್ಸ್, ಪ್ರೊಡ್ಯೂಸರ್ ನಂಬರ್ 2 150 ಕೋರ್ಸ್. ಸೊ ಹಾಗಾಗಿ ಆ ಉತ್ಪಾದನೆ ಏನಿದೆ, ಉತ್ಪಾದನೆ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಾ ಹೋದಾಗ ನಮಗೆ ಲ್ಯಾಂಡ್ಗೆ ರೆಂಟ್ ಆಗಿ ಏನು ಹೋಗ್ತಾ ಹೋಗುತ್ತೆ, ವೇಜಸ್ ಏನು ಹೋಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಏನು ಹೋಗ್ತಾ ಹೋಗುತ್ತೆ, ಅಂಡ್ ಪ್ರಾಫಿಟ್ ಏನು ಹೋಗ್ತಾ ಹೋಗುತ್ತೆ ಅಂತ. ಪ್ರೊಡ್ಯೂಸರ್ ನಂಬರ್ 1 ಏನಿದ್ದಾನೆ ಆತ 20 ಕೋರ್ಸ್ ವ್ಯಾಲ್ಯೂ ಇರುವಂಥ ರೆಂಟನ್ನು ಕೊಟ್ಟಿದ್ದಾನೆ, 20 ಕೋರ್ಸ್ ಅಷ್ಟು ವೇಜಸ್ನ ಕೊಟ್ಟಿದ್ದಾನೆ, 10 ಕೋರ್ಸ್ ಅಷ್ಟು ಇಂಟ್ರೆಸ್ಟ್ನ ಕೊಟ್ಟಿದ್ದಾನೆ, ಅಂಡ್ 50 ಕೋರ್ಸ್ ವ್ಯಾಲ್ಯೂ ಇರುವಂತಹ ಪ್ರಾಫಿಟ್ನ ಅದು ಅರ್ನು ಮಾಡಿದ್ದಾನೆ. ಪ್ರೊಡ್ಯೂಸರ್ ನಂಬರ್ B ಏನು ನೋಡ್ತಾ ಹೋಗುತ್ತೆ, ಬೇಕರ್ ಇಂಡಸ್ಟ್ರೀಸು ಅಲ್ಲಿ 150 ಕೋರ್ಸು ಗ್ರಾಸ್ ವ್ಯಾಲ್ಯೂ ಆಡೆಡ್ ಆಗಿದೆ. ಆ ಗ್ರಾಸ್ ವ್ಯಾಲ್ಯೂ ಆಡೆಡಲ್ಲಿ 30 ಕೋರ್ಸ್ ಅಷ್ಟು ಆತ ಲ್ಯಾಂಡಿಗೆ ರೆಂಟನ್ನು ಕೊಟ್ಟಿದ್ದಾನೆ, ಇನ್ನು 30 ಕೋರ್ಸ್ ಅಷ್ಟು ವೇಜಸ್ನ ಕೊಟ್ಟಿದ್ದಾನೆ, 10 ಕೋರ್ಸ್ ಇಂಟ್ರೆಸ್ಟ್ನ ಕೊಟ್ಟಿದ್ದಾನೆ, ಇನ್ನು 80 ಕೋರ್ಸು ಪ್ರಾಫಿಟ್ ಉಳಿತಾ ಹೋಗುತ್ತೆ. ಟೋಟಲ್ 150 ಆಗಿದೆ, ಅಲ್ಲಿ 100 + 150 ಅಂತಂದರೆ 250 ಆಯಿತು. ನಮಗೆ ಪ್ರೊಡಕ್ಟಿವ್ ಮೆಥಡ್ಸಲ್ಲಿ ಕೂಡ 250 ಬಂದಿರುವಂಥದ್ದು. ಟೋಟಲ್ಲು ಗೂಡ್ಸ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ದಿ ಕಂಟ್ರಿ. ಟೋಟಲ್ ಓವರ್ ಆಲ್ ಇರುವಂಥ ಇಲ್ಲಿ ಫರ್ಮ್ಸ್ ಏನಿದೆ ಉತ್ಪಾದಕರಿಂದ ಉತ್ಪಾದನೆ ಆಗಿರುವಂಥದ್ದು 250 ಕೋರ್ಸ್ ಅಂತ. ಇನ್ಕಮ್ ಮೆಥಡಲ್ಲೂ ಕೂಡ ಸೇಮ್ ನಮಗೆ 250 ಬರ್ತಿದೆ. ಅಂಡ್ ಎಕ್ಸ್ಪೆಂಡಿಚರ್ಸ್ ಮೆಥಡ್ ನಾವು ವೀಟ್ ಮತ್ತು ಬ್ರೆಡ್ಡನ್ನು ನೋಡ್ತಾ ಹೋದಾಗ ವೀಟನ್ನ ಪ್ರೈವೇಟ್ ಪರ್ಸನ್ಸ್ ಎಷ್ಟು ಪರ್ಚೇಸ್ ಮಾಡಿದರೆ, ಗೌರ್ಮೆಂಟ್ ಎಷ್ಟು ಪರ್ಚೇಸ್ ಮಾಡಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ. ಸೊ ಈ 3 ಎಕ್ಸಾಂಪಲ್ ಕೊಡಿದಾಗ ಯು ಗೆಟ್ ಟು ಸೇಮ್ ಆನ್ಸರ್ಸ್. ಹಾಗಾಗಿ ನ್ಯೂಮಾರಿಕಲ್ ವ್ಯಾಲ್ಯೂ ನೋಡ್ಕೊಳ್ಳೋದಾಗ ಈ ರೀತಿ ನಮಗೆ ಸಿಮಿಲರ್ ಆಗಿ ಆನ್ಸರ್ಸ್ ಬರ್ತಾ ಹೋಗಿದೆ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ಸ್ನ ಕೇಳ್ತಾ ಹೋಗ್ಬೋದು. ಅದಕ್ಕೆ ಬೇರೆ ಎಕ್ಸಾಂಪಲ್ಸ್ ಹಾಕೊಂಡು ಕೂಡ ಅದನ್ನು ಅಪ್ಲೈನ ಮಾಡ್ತಾ ಹೋಗ್ಬೋದು. ನಾನು ಸಿಂಪಲ್ ಫಸ್ಟ್ ಕ್ಲಾಸಸ್ ಮಾಡೋಕೆ ಏನು ಎಕ್ಸಾಂಪಲ್ಸ್ ಹಿಡಿದೇನೆ ಅದನ್ನು ನಾನು ಮ್ಯಾಚ್ ಮಾಡಿದ್ದೀನಿ. ಥ್ಯಾಂಕ್ ಯು.